ಇವತ್ ರಾತ್ರಿ ಕರೆಂಟ್ ಹೋಯ್ ಎಂತ ಐತು ಕಾಣಿ. ಇವತ್ ರಾತ್ರಿ ಹಾಸ್ಟೆಲ್ ಕರೆಂಟ್ ಹೋಯಿತು. ಅದೇ ಸಿಕ್ಕದ ಚಾನ್ಸ್ ಹೇಳಿ ಎಲ್ಲಾ ರೂಮಲ್ಲೂ ಒಬ್ಬೆ ಹೊಡಕ್ ಸ್ಟಾರ್ಟ್ ಮಾಡ್ರ ಮಾರ. ಒಂದೊಂದ್ ರೂಮಾಗ ಒಂದೊಂದ್ ತರ ಕೂಗ್ತಿದ್ರು ಮಾರ. ಆಮೇಲೆ ವಾರ್ಡನ್ ಯಾರ್ ಕೂಗದಂದ ಹುಡುಕ್ತಿದ್ರು, ಯಾರ್ ಕೂಗದಂದ ಅವ್ರಿಗೆ ಗೊತ್ತೇ ಇಲ್ಲ. ಕಡಿಕೆ ಕರೆಂಟ್ ಬಂತು, ಶಿಸ್ತಾಗ ಮನ್ಕೊಂಡು ನಾವು ಹಂಗೆ ಬೆಳಗ್ಗೆ ಎದ್ದು ಲೈಕ್ ಮಾಡಿ ಗಸ್ ಗಸ್ ಅಂತ ಹಲ್ಲು ಉಚ್ಕೊಂಡ ಕಡಿಗೆ ಸೀದಾ ವರ್ಕೌಟ್ ಮಾಡ್ಕೊಂಬಂದೇಳಿ ಒಂದ್ 10 ಪುಷಪ್ ಹಂಗೆ ಪ್ಲಾಂಕ್ ಎಲ್ಲ ಮಾಡ್ಕೊಂಡಿ. ಹಂಗ ಪ್ಲಾಂಕ್ ಎಲ್ಲ ಮಾಡಿ ಆದ್ಮೇಲೆ ಬೈಸಿಪ್ಸ್ ವರ್ಕೌಟ್ ಎಲ್ಲ ಮಾಡ್ಕೊಂಡಿ. ಅದಾದ್ಮೇಲೆ ಒಂದ್ ಲೋಟ ಜೀರಿಗೆ ನೀರ್ ಕುಡ್ದು ಅಂಗಡಿಗೆ ಹೋಯಪ್ಪ ಅಂದೇಳಿ ಸೀದಾ ಅಂಗಡಿಗೆ ಹೋಗಿ 10 ರೂಪಾಯಿ ಬಿರಿಯಾನಿ ಮಸಾಲ 10 ರೂಪಾಯಿ ಅಡ್ಗೆ ಎಣ್ಣೆ ತಕೊಂಡ ಸೀದಾ ರೂಮ್ ಹತ್ರ ಬಂದಿ. ಹಂಗೆ ಅಲ್ಲಿ ರೂಮ್ ಹತ್ರ ಬಂದ್ಕೊಂಡ ಹ್ಯಾಂಗಿಂಗ್ ಪುಷಪ್ ಮಾಡು ಅಂದೇಳಿ ಒಂದ್ 10 ಹ್ಯಾಂಗಿಂಗ್ ಪುಷಪ್ ತೆಗ್ದಿ. ಹಂಗೆ ರೂಮಿಗೆ ಬಂದು ಸೋಯಾ ಚಂಕ್ಸ್ ಬಿರಿಯಾನಿ ಮಾಡ್ಕೊಂಬಂದೇಳಿ ಸೋಯಾ ಚಂಕ್ಸ್ ಬೇಯಿಸಕಿಟ್ಟೆ. ನೀವ್ ಅನ್ಕೊಂಬಿದ್ರಿ ಈ ಕಡೆ ಕಂಡ್ರೆ ಸೋಯಾ ಚಂಕ್ಸ್ ಎಲ್ಲ ಎಂತರ ಮಾಡ್ಕೊ ತಿಂತಲ್ಲ ಅನ್ಕೊಂಡ. ಗ್ರೀನ್ ದೀಪ ಯೂಸ್ ನಿಮ್ಗೆ ಗೊತ್ತಲ್ಲ, ಇದು ಒಳ್ಳೆ ಮಸಲ್ಸ್ ಗ್ರೋತ್ ಮಾಡುತ್ತೆ, ಹಂಗೆ ವೆಯ್ಟ್ ಗೇನ್ ಒಳ್ಳೆ ಮಾಡುತ್ತೆ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ. ನಂದು ವೆಯ್ಟ್ ಗೇನ್ ಮಾಡೋಕೆ ಇದೇ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನು ಸೋಯಾ ಚಂಕ್ಸ್ ಸ್ವಲ್ಪ ಜಾಸ್ತಿ ತಿಂತೆ. ಹಂಗೆ ಕಡೆಗೆ ಬಿರಿಯಾನಿ ಮಾಡ್ಕೊಂಡು ಹಂಗೆ 2 ಮೊಟ್ಟೆ ಬೇಯಿಸ್ಕೊಂಡು ತಿಂದಿ. ಹಂಗೆ ಈ ಅಕೌಂಟ್ ಒಂದು ನನ್ನ ಫ್ರೆಂಡ್ಸ್ ಇದು ಮಾರ, ಒಳ್ಳೆ ಗಮ್ಮತ್ತಿದ ವಿಡಿಯೋ ಎಲ್ಲ ಹಾಕ್ತಾರೆ. ಹಂಗೆ ಒಂದು ಫಾಲೋ ಮಾಡ್ಕಣಿ. ಬಯೋದಲ್ಲಿ ಇವ್ರ ID ಮೆನ್ಷನ್ ಮಾಡಿರ್ತಿ, ಅಲ್ಲೋ ಒಂದು ಇವ್ರಿಗೆ ಫಾಲೋ ಮಾಡ್ಕಣಿ.